ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ ನೋಡಿ, ಚೆಂಡು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಒಂದಷ್ಟಂತೂ ಒಣಗೋಗೋಕ್ಕೆ ಶುರು ಆಗಿದೆ, ಬಟ್ ಕೆಲವೊಂದಂತೂ ಸೂಪರ್ ಆಗಿದೆ ನೋಡಿ. ಕೈ ತುಂಬ ಸಿಗುತ್ತೆ, ಚೆನ್ನಾಗಿದೆಯಲ್ಲ. ಬನ್ನಿ ಇವತ್ತು ಹಾರ್ವೆಸ್ಟ್ ಮಾಡೋಣ. ಟೊಮೆಟೊ ಹಣ್ಣೆಲ್ಲ ತುಂಬ ಹಣ್ಣಾಗೋಗಿದೆ ನೋಡಿ, ಭಾರಕ್ಕೆ ಹೇಗೆ ಬಗ್ಗೋಗಿದೆ ಅಂತ. ಈಗ ಮಾವಿನ ಗಿಡದಲ್ಲಿ ನೋಡಿ, ಇದರೊಳಗೆ ಹೊಸ ಚಿಗುರೆಲ್ಲ ಬರ್ತಾ ಇದೆ, ಮತ್ತೆ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಅದರಿಂದ ಈ ಟೊಮೆಟೊ ಗಿಡನೆಲ್ಲ ತೆಗೆದ್ಬಿಡೋಣ ಅಂತ. ಸೊ ಇವತ್ತು ಎಷ್ಟಾಗುತ್ತೆ ಅಷ್ಟು ಹಾರ್ವೆಸ್ಟ್ ಮಾಡ್ಕೊಳ್ತೀವಿ. ಈ ಥರ ಸ್ವಲ್ಪ ಬಣ್ಣ ಬಂದಿದ್ರೂ ಪರವಾಗಿಲ್ಲ, ಇದನ್ನು ಕೀಳ್ಬೋದು. ಇದನ್ನು ಸ್ವಲ್ಪ ದಿನದ ಹಿಂದೆನೇ ಹಾರ್ವೆಸ್ಟ್ ಮಾಡಬೇಕಿತ್ತು, ಬಟ್ ನಾನು ಒಂದೇ ಸಲ ಜಾಸ್ತಿ ಟೊಮೆಟೊ ಹಾರ್ವೆಸ್ಟ್ ಮಾಡೋಣ ಅಂತ. ಇಲ್ಲೂ ಒಂದಷ್ಟು ಟೊಮೆಟೊಗಳು ಬಿಟ್ಟಿದ್ದೀನಿ, ಇದಂತೂ ಬಂಚಲ್ಲಿದೆ. ಕಾಯಿ ಟೊಮೆಟೊಯಿಂದ ಚಟ್ನಿ ಕೂಡ ಮಾಡ್ಬೋದು. ಇದು ಬೇರೆ ರೀತಿ ಟೊಮೆಟೊ. ಇಲ್ಲಿ ನೋಡಿ, ಇಷ್ಟೊಂದು ಹಸಿರು ಟೊಮೆಟೊ ಎಷ್ಟೊಂದು ಬಿಟ್ಟಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಟೊಮೆಟೊ ಗಿಡನ ಚೆನ್ನಾಗಿ ಸಪೋರ್ಟ್ ಕೊಡಬೇಕು, ಯಾಕಂದರೆ ನೋಡಿ ಇದರೊಳಗೆ ಇಷ್ಟೊಂದು ಕಾಯಿ ಬಿಟ್ಟಿದೆ. ಇದು ಭಾರಕ್ಕೆಲ್ಲ ಬೆಂಡಾಗೋಗ್ಬಿಡುತ್ತೆ. ಸಪೋರ್ಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ, ಜಾಸ್ತಿ ಟೊಮೆಟೊ ಬಿಡುತ್ತೆ. ಈಗ ನೋಡಿ, ಎಲ್ಲ ಕಡೆ ಇನ್ನೂ ಜಾಸ್ತಿ ಟೊಮೆಟೊ ಇದೆ. ಇಲ್ಲಿ ನೋಡಿ, ಕಾಯಿ ಟೊಮೆಟೊಗಳು ಇಲ್ಲೂ ಎಲ್ಲ ಇದೆ, ಬಂಚಲ್ಲೇ ಬಿಡುತ್ತೆ. ಕಲರ್ ಬಂದಿದ ತಕ್ಷಣ ಇದನ್ನ ಹಾರ್ವೆಸ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲೊಂದು ಟೊಮೆಟೊ ಇದೆ ನೋಡಿ, ನೋಡಿ ಎಷ್ಟೊಂದು ಕಾಯಿ ಟೊಮೆಟೊ ಇದೆ. ಅಲ್ಲಿ ನೋಡಿ ಕೆಳಗಡೆ ಎಲ್ಲ ಇದೆ.
ನೋಡಿ ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ಟೊಮೆಟೊ ಸಿಕ್ಕಿದೆ. ಇನ್ನು ಕೆಳಗಡೆ ಒಂದಷ್ಟು ಗಿಡಗಳಲ್ಲಿ ಟೊಮೆಟೊ ಇದೆ. ಬನ್ನಿ ಅದನ್ನು ಹಾರ್ವೆಸ್ಟ್ ಮಾಡೋದು. ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಲ್ಲ ಆ ಟೊಮೆಟೊ ಗಿಡ ನೋಡಿ, ಇದ್ರೊಳಗೂ ಬಂಚಾಗಿ ಎಷ್ಟೊಂದು ಟೊಮೆಟೊ ಕಾಯಿ ಬಿಟ್ಟಿದೆ ನೋಡಿ, ಎಷ್ಟೊಂದಿದೆ ಅಂತ. ಮುಂಚೆನೂ ಒಂದು ಟೊಮೆಟೊ ಹಣ್ಣು ಹಾರ್ವೆಸ್ಟ್ ಮಾಡಿದೆ. ಇದ್ರ ಜೊತೆಯಲ್ಲಿ ಚೇಪೆಕಾಯಿ ಗಿಡ ಬೆಳೆದಿದೆ. ಅದರಿಂದ ಬೇಗನೆ ಈ ಟೊಮೆಟೊ ಗಿಡನ ತೆಗಿಬೇಕು. ಆದರೆ ಇದೆಲ್ಲ ಚೆನ್ನಾಗಿ ಹಣ್ಣಾಗಲಿ ಅಂತ ನಾನು ಇಷ್ಟಪಡೋದು. ಎಲ್ಲ ಹಾರ್ವೆಸ್ಟ್ ಮಾಡಿದ್ದಾಯಿತು. ಈಗ ಸ್ಟಾರ್ ಫ್ರೂಟ್ನೆಲ್ಲ ಹಾರ್ವೆಸ್ಟ್ ಮಾಡೋಣ. ನೋಡಿ, ಆಲ್ರೆಡಿ ಇದ್ರೊಳಗೆ 2-3 ಸಲ ಹಾರ್ವೆಸ್ಟ್ ನಡೆದಿದೆ. ಈಗ ಇದೆಲ್ಲ ಹಣ್ಣಾಗಿದೆ. ಟೈಮ್ ಸರಿಯಾಗಿ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಿದ್ದೀವಿ. ಮೊದಲನೇ ಸಲ ಇದರೊಳಗೆ ಹಣ್ಣುಗಳು ಬಿಟ್ಟಿರೋದು. ಹಣ್ಣುಗಳು ಗಿಡ ತೊಗೋಬೇಕಂದ್ರೆ ಗ್ರಾಫ್ಟೆಡ್ ಪ್ಲಾಂಟ್ಸೇ ತೊಗೋಬೇಕು, ಬೇಗನೆ ಹಣ್ಣು ಬಿಡುತ್ತೆ. ಇಲ್ಲಿ ನೋಡಿ ಎಷ್ಟು ದಪ್ಪ ಹಣ್ಣು. ಈ ಕಡೆ ಸೈಡ್ ನೋಡಿ, ಇಲ್ಲೇ ಎಷ್ಟೊಂದು ಹಣ್ಣುಗಳಿವೆ. ಈಗ ಇದರೊಳಗೆ ಹೊಸ ಚಿಗುರೆಲ್ಲ ಶುರುವಾಗಿದೆ. ಹೂ ಕೂಡ ಬಿಡ್ತಾ ಇದೆ. ಇಲ್ಲಿ ನೋಡಿ, ನಮ್ಮ ಮನೆ ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಅದರಿಂದ ತುಂಬ ಸೌಂಡು, ದಯವಿಟ್ಟು ಕ್ಷಮಿಸಿ. ಇಂತೆ ಒಳ್ಳೆ ಬಣ್ಣ ಬಂದಿದೆ ನೋಡಿ. ಅಂಗಡಿಯಿಂದ ಕೊಂಡ್ಕೊಂಬಂದಿರೋ ಅಂಥ ಟೊಮೆಟೊ ಕೆಲವೊಂದು ಸಲ ಹಾಳಾಗಿರುತ್ತೆ. ಅದನ್ನು ಎಲ್ಲೋ ಒಂದು ಕಡೆ ಪಾಟಲ್ಲಿ ಹಾಕಿರ್ತೀವಿ. ಅದರಿಂದ ಹೊಸ ಹೊಸ ಗಿಡ ಬೆಳೆದಿರುತ್ತೆ. ಅದನ್ನೇ ಬೇರೆ ಬೇರೆ ಕಡೆ ನೆಟ್ಟು ಅಥವಾ ಪಾಟಲ್ಲಿ ಹಾಗೆ ಬಿಟ್ಟಿರ್ತೀವಿ. ಅದರಿಂದ ಕಲೆಕ್ಟ್ ಮಾಡಿರೋ ಅಂಥ ಟೊಮೆಟೊ ಹಣ್ಣು ಇವತ್ತು ಹಾರ್ವೆಸ್ಟ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಮನೆಯಲ್ಲೇ ಖರ್ಚಿಡ್ದಂಗೆ ಟೊಮೆಟೊ ಹಣ್ಣು ಬೆಳಿಬೇಕಂದ್ರೆ ಇದು ಸಿಂಪಲ್ ಟೆಕ್ನಿಕ್. ಇನ್ನೂ ಒಳ್ಳೆ ಕ್ವಾಲಿಟಿ ಟೊಮೆಟೊ ಹಣ್ಣು ಬೇಕಂದರೆ ನೀವು ಹೊರಗಡೆಯಿಂದ ಒಳ್ಳೆ ಕ್ವಾಲಿಟಿ ಸೀಡ್ಸ್ ಪರ್ಚೇಸ್ ಮಾಡಿ ಅದನ್ನ ನೆಟ್ಟು ಗಿಡ ಬೆಳೆಸಿ ಅದರಿಂದ ಒಳ್ಳೆ ಟೊಮೆಟೊ ಹಣ್ಣು ಪಡಿಬೋದು. ಹಣ್ಣು ಮತ್ತು ತರಕಾರಿ ಹಾರ್ವೆಸ್ಟ್ ಮಾಡೋಕ್ಕೆ ಈ ದೊಡ್ಡ ಬ್ಯಾಸ್ಕೆಟ್ ಒಂದು 5-6 ತಿಂಗಳಿಂದ ಅನಿಸುತ್ತೆ ತೊಗೊಂಡಿದ್ದು. ಇದುವರೆಗೂ ಯೂಸ್ ಮಾಡಿರಲಿಲ್ಲ. ಇವತ್ತಿದ್ರೆ ತುಂಬ ಹಣ್ಣು ತರಕಾರಿ ಎಲ್ಲ ಸಿಕ್ಕಿದೆ. ಅದರಿಂದ ತುಂಬ ಖುಷಿ ಆಗ್ತಾಯಿದೆ. ಈ ಟೊಮೆಟೊ ಹಣ್ಣು ಸುಮಾರು ದಿನ ಹೊರಗಡೆ ಇಟ್ಟರು ಹಾಳಾಗೋದಿಲ್ಲ, ಶ್ರಿಂಕ್ ಆಗುತ್ತೆ, ಆದರೆ ಕೆಡೋಲ್ಲ. ನೋಡಿ ಎಷ್ಟೊಂದು ಸಿಕ್ಕಿದೆ ಅಂತ. ಇನ್ನೂ 2 ಕಡೆ ಟೊಮೆಟೊ ಹಾರ್ವೆಸ್ಟ್ ಮಾಡಬೇಕಿತ್ತು, ಅದನ್ನು ಮತ್ತೆ ಮೇಲೆ ಬಂದು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಬಂದೆ. ಒಳ್ಳೆ ಹಣ್ಣು. ಟೊಮೆಟೊ ಹಣ್ಣೆಲ್ಲ ಮನೆಗೆ ಉಪಯೋಗ್ಸೋಕೆ ಇಟ್ಕೊಂಡೆ. ಸ್ಟಾರ್ ಫ್ರೂಟ್ನೆಲ್ಲ ನಮ್ಗೆ ಬೇಕಾದವ್ರ ಜೊತೆ ಶೇರ್ ಮಾಡಿದೆ. ಸ್ಟಾರ್ ಫ್ರೂಟ್ನ ಕನ್ನಡ ಭಾಷೆಯಲ್ಲಿ ಏನಂತ ಕರೀತಾರೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಮಾಡೋ ಕಮೆಂಟ್ಸ್ ನನಗೆ ತುಂಬ ಅಮೂಲ್ಯವಾದವು. ಅದರಿಂದ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.